ಅಂತ ಬಂದ ತಕ್ಷಣ ತಮಿಳುನಾಡು ಹಾಗೆ ಕರ್ನಾಟಕದ ಸಂಬಂಧ ಎಷ್ಟಿದೆ ಅನ್ನೋದನ್ನ ನಾವು ಈ RCB ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಸರ್ ಅಲ್ಲಿವರೆಗೂ ಕೂಡ ಕನೆಕ್ಟ್ ಆಗ್ತಾ ಇರೋದು ಏನು, ಅಲ್ಲಿವರೆಗೂ ಕೂಡ ಬದ್ಧ ವೈರಿಗಳು ಅನ್ನೋ ರೀತಿಯಲ್ಲಿ ಚಿತ್ರಣ. ಇದು ಕೇಳಿಸ್ಕೊಳ್ಳಿಕ್ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಟಾಪಿಕ್ ಅನ್ನಿಸಬಹುದು, ಬಟ್ ಅದೇ ಅಲ್ವಾ ಸರ್ ವಾಸ್ತವವಾಗಿ ಕಾವೇರಿ ವಿಚಾರಕ್ಕೆ ಹೆಂಗೆ ತಮಿಳುನಾಡು ಕರ್ನಾಟಕದ ಮಧ್ಯೆ ಒಂದು ರೀತಿಯಲ್ಲಿ ವೈರತ್ವ ಅನ್ನೋದಿದೆ, ಅದೇ ರಿಫ್ಲೆಕ್ಟ್ ಆಗ್ತಾ ಇರೋದು ಕ್ರಿಕೆಟ್ ಮ್ಯಾಚ್ ನಲ್ಲಿ. ನೀವು ಸುಳಿವು ಕೊಟ್ರಿ. ಒಂದು ಇಂಥದ್ದೊಂದು ಮಾತುಕತೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದು ಒಂದು ಜಲ ವಿಚಾರದಲ್ಲಿ ಕೂತು ಮಾತುಕತೆ ನಡೀತಿರೋದು ಕರ್ನಾಟಕದ ಪಾಲಿಗೆ ಮತ್ತು ತಮಿಳುನಾಡು ಪಾಲಿಗೆ ಅಟ್ಲೀಸ್ಟ್ ಒಂದು ಸೌಹಾರ್ದ ವಾತಾವರಣ ಮೂಡಿಸ್ಲಿ ಎನ್ನುವ ಮಟ್ಟಿಗೆ ಅಷ್ಟಕ್ಕೆ ಸೀಮಿತಗೊಳಿಸಿದಂತೆ ನಾನು ಅದನ್ನು ವೆಲ್ಕಮ್ ಮಾಡ್ತೇನೆ ಮತ್ತು ಇದನ್ನು ಒಳ್ಳೆ ಡೆವಲಪ್ಮೆಂಟ್ ಅಂತಲೇ ಕರೀತೇನೆ. ಆದರೆ ನೀವು ಕರುಣಾನಿಧಿ ಅವರು PWD ಮಂತ್ರಿ ಆಗಿದ್ದ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಮೀಟ್ ಮಾಡೋಕೆ ಬರ್ತಿದ್ರು, ಅವಾಗ ಇನ್ನೂ ಟ್ರಿಬ್ಯುನಲ್ಲೇ ಆಗಿರಲಿಲ್ಲ. ಅಲ್ಲಿಂದ ಹಿಡಿದು ಒಂದು ಡೆಲಿಗೇಷನ್ ವಾಪಸ್ ಕಳಿಸ್ಬಿಡ್ತಾರೆ, ನಾನು ಮೀಟ್ ಮಾಡಲ್ಲ ಅಂತ ವೀರೇಂದ್ರ ಪಾಟೀಲ್ರು. ಅದಾದ್ಮೇಲೆ ಅವರು VP ಸಿಂಗ್ ಹತ್ರ ಹೋಗಿ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗೋದು ಅವಾಗ. ಅಲ್ಲಿವರೆಗೂ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀರು ಬಿಡೋದು ಆ ಥರ ಇತ್ತು. ಅದಾದ ಮೇಲೆ ದೆಹಲಿನಲ್ಲಿ ಕೃಷ್ಣ ಮತ್ತು ಜಯಲಲಿತಾ ಮೀಟಿಂಗ್ ನಡೆಯುತ್ತೆ. ಮೀಟಿಂಗಲ್ಲಿ ಸಭಾತ್ಯಾಗ ಮಾಡಿಬಿಡ್ತಾರೆ ಜಯಲಲಿತಾ, ಸೆನ್ಸೇಷನಲ್ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಕರುಣಾನಿಧಿ ಪಟೇಲ್ರು ಇಲ್ಲಿಗೆ ಬರ್ತಾರೆ, ಆಮೇಲೆ ಪಟೇಲ್ರು ಚೆನ್ನೈಗೆ ಹೋಗ್ತಾರೆ. ಕಡೆಗೆ ಅವ್ರು ಓಪನ್ ಸ್ಟೇಟ್ಮೆಂಟೇ ಮಾಡ್ತಾರೆ, ನಿಮ್ಮ ಗೆಳ್ತನ ಏನೇ ಇರಲಿ ನಮ್ಮ ರಾಜ್ಯಗಳ ಒತ್ತಡ ಈ ಇಶ್ಯೂನ ಸಾಲ್ವ್ ಮಾಡೋಕ್ಕೆ ನಮಗೆ ಒಂದು ಸಹಮತಕ್ಕೆ ಬರೋಕ್ಕೆ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟೇ ಮಾಡಿಬಿಡ್ತಾರೆ. ಹೀಗಾಗಿ ನೀವು ಸುಳಿವು ಕೊಟ್ರಿ, ವಿಜಯ್ ಅವರು ಬರ್ತಿರೋದು ಮಾತುಕತೆ ಮೂಲಕ ಬಗೆಹರಿಸೋದಕ್ಕೋ ಏನು ನಮಗೆ ನೀರು ಕೊಡಿ ಅಂತ ಕೇಳೋದಕ್ಕೋ, ಇದು ಇಲ್ಲಿ ಕ್ಲಾರಿಫೈ ಆಗಬೇಕಾಗಿರೋ ವಿಚಾರ. ನಮಗೆ ಟ್ರಿಬ್ಯುನಲ್ಲಿಗೆ ಹೋಗೋದಕ್ಕಿಂತ ಮೊದಲು 1924ರಲ್ಲಿ ಈ ಕಾವೇರಿ ಅಗ್ರಿಮೆಂಟು 1924 ಮದ್ರಾಸ್ ಪ್ರೆಸಿಡೆನ್ಸಿಗೂ ಮೈಸೂರು ಸಂಸ್ಥಾನಕ್ಕೂ ಇರೋ ಅಗ್ರಿಮೆಂಟು, ಈ ಟ್ರಿಬ್ಯುನಲ್ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಗೆಲ್ಲ ಬೇಸ್ ಅದೇನೆ. ಅದಾಗಿ 2-3 ತಿಂಗಳಲ್ಲಿ ಮೇಕೆದಾಟುಗೆ ಕ್ಲಿಯರೆನ್ಸ್ ಕೊಟ್ಟಿರುವ 18 ಪುಟಗಳ ಅಗ್ರಿಮೆಂಟ್ ಇದೆ. ಕರೆಕ್ಟ್. ಅದನ್ನ ಲಾಸ್ಟ್ ಇದೆ ಡಿಬೇಟ್ ಮಾಡಿದಾಗ ರಾಜಾರಾಮ್ ಸರ್ ತೋರಿಸಿದ್ರು ಕೂಡ ಅಗ್ರಿಮೆಂಟ್ ಇದೆ. 1924ರಲ್ಲಿ ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟ್ ಕಾಪಿನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು. ತಿಮ್ಮೇಗೌಡರಿಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವರು ನಿಗಮದ ಅಧ್ಯಕ್ಷರು ಬೇರೆ ಆಗಿದ್ರು ಮತ್ತೆ ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ. ಹೀಗಾಗಿ ಆ ಅಗ್ರಿಮೆಂಟ್ ಆಗಿದ್ರೆ ಈಗ 1922-24 ಅಗ್ರಿಮೆಂಟು ಕಾವೇರಿ ನೀರು ಬಿಡುಗಡೆಗೆ ಬೇಸ್ ಇರ್ಬೇಕಾದ್ರೆ ಮೇಕೆದಾಟಿಗೆ ಒಪ್ಕೊಂಡಿರೋ ಅಗ್ರಿಮೆಂಟ್ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ಅದು ಬರಬೇಕಾಗುತ್ತೆ. ಎರಡನೇ ಪಾಯಿಂಟು, ನಮಗೆ ಕೃಷ್ಣಾದಲ್ಲಿ ಸರ್ಪ್ಲಸ್ ವಾಟರ್ ಯೂಸ್ ಮಾಡೋದಕ್ಕೆ ನೀವು 2ನೇ ಟ್ರಿಬ್ಯುನಲ್ ಮಾಡಿದ್ರಿ. ಆದರೆ ಕಾವೇರಿ ಟ್ರಿಬ್ಯುನಲ್ ಅಲ್ಲಿ ರಿವ್ಯೂಗೆ ಪ್ರಾವಿಷನ್ನೇ ಕೊಟ್ಟಿಲ್ಲ ನೀವು. ಇಲ್ಲಿ ಈಗ ನೋಡಿ 2018ರಲ್ಲಿ 100 TMC ಸರ್ಪ್ಲಸ್ ವಾಟರ್ ಹೋಗಿದೆ. 2024ರಲ್ಲಿ 50 TMC ಸಮುದ್ರ ಸೇರಿದೆ. ಹಿಂಗೆ ಹೋಗ್ತಲೇ ಇರುತ್ತೆ. 150 TMC ಬರೀ 2 ವರ್ಷದಲ್ಲಿ, ಒಂದು 5 ವರ್ಷಗಳ ಅಂತರದಲ್ಲಿ 150 TMC ಸಮುದ್ರ ಸೇರಿದೆ. ಆ ಸಮುದ್ರಕ್ಕೆ ಸೇರೋ ಬದಲು ನೀವೊಂದು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ, ಕರೆಕ್ಟ್, ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ರಾಜ್ಯಗಳಿಗೆ ಹಂಚಿ ಅದನ್ನು ಸ್ಟೋರ್ ಮಾಡ್ಕೊಳ್ಳಕ್ಕೆ ನಮಗೆ ಡ್ಯಾಮ್ ಬೇಕು. ಸರಿ, ಮೇಕೆದಾಟುನ ನಾವು 8 TMC 10 TMC ನಿಮ್ದು ಇಟ್ಕೊಂಡು ನಿಮಗೆ ಬಿಡ್ತೀವಿ ಅಂತಲ್ಲ. ನಮ್ಮ ಸರ್ಪ್ಲಸ್ ವಾಟರ್ ನಾವು ಅಪ್ಪರ್ ರೇಪಿಯನ್ ಸ್ಟೇಟ್, ನಮ್ಮ ನೀರನ್ನ ನಾವು ಸ್ಟೋರ್ ಮಾಡ್ಕೊಳ್ಳಕ್ಕೆ ನಮ್ ಡ್ಯಾಮ್ ಕಟ್ಕೋಬೇಕು. ಅದರಿಂದ ನಿಮಗೂ ಅನುಕೂಲ ಆಗುತ್ತೆ ಅನ್ನೋ ವಾದನೂ ಇದೆ. ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ, ನೀರ್ ಇಲ್ಲದೆ ಇರುವಾಗ ಸ್ಟೋರ್ ಮಾಡ್ಕೊಂಡಿದ್ರೆ ನಿಮಗೆ ಬಿಡ್ಲಿಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ಹಕ್ಕದು, ಅವ್ರಿಗೆ ಬಿಡಕ್ಕಲ್ಲ ಅದು. ನಮ್ಮ ಹಕ್ಕನ್ನ, ನಮ್ಮ ಸರ್ಪ್ಲಸ್ ವಾಟರ್ ನಮ್ಮ ಪಾಲಿಗೆ ಬಂದದ್ದನ್ನ ನಾವು ಮಾಡ್ಕೋಬೇಕು ಅಂತ ನಾವು ಇಟ್ಕೊಳ್ಬೇಕು. ಅದು ಹೀಗಾಗಿ ಯಾವ ದಿಕ್ಕಲ್ಲಿ ನೋಡಿದ್ರು ನಮಗೆ ಮೇಕೆದಾಟು ಬೇಕೇ ಬೇಕು, ಯಾವ ದಿಕ್ಕಲ್ಲಿ. ಆಮೇಲೆ ನೀವು ಹೇಳಿದ್ರಿ ಕ್ಲಿಯರ್ ಆಯ್ತು ಕೋರ್ಟ್ ಇಂದ, ನಮಗೆ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಒಂದು ನೀವು ತುಂಬಾ ಬೇಗ ಬಂದಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟು ಅಥವಾ CWC ಸೆಂಟ್ರಲ್ ವಾಟರ್ ಕಮಿಷನ್ ಮೇಕೆದಾಟಿಗೆ ಇನ್ನು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಕ್ಲಿಯರೆನ್ಸ್ ಕೊಡ್ದಲೇ ಇರೋದ್ರಿಂದ ನೀವು ಅರ್ಲಿಯರ್ ಅಪ್ಲಿಕೇಶನ್ ತಗೊಂಡು ಏನು ಮಾಡ್ಬೇಕಾಗಿಲ್ಲ. ಅವ್ರು ಕ್ಲಿಯರೆನ್ಸ್ ಕೊಟ್ಟಾಗ ಬನ್ನಿ, ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರೋದು. ಓಕೆ,
ಬಟ್ ರಾಜಕೀಯವಾಗಿ ಪ್ರೊಜೆಕ್ಟ್ ಆಗ್ತಿರೋದು ಹಿಂಗೆ ಅಲ್ವಾ ಸರ್? ಸುಪ್ರೀಂ ಕೋರ್ಟ್ ಪ್ರಾಜೆಕ್ಟಿಗೆ ಕ್ಲಿಯರ್ ಅದರ ನಿಶಾನೆ ಅಂತಿರೋದು. ಹೌದು. ಪ್ರಾಜೆಕ್ಟಿಗೆ ಒಂದು ಸ್ಮಾಲ್ ಕರೆಕ್ಷನ್ ನೋಡಿ, ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಏನು 2018ರಲ್ಲಿ ಫೈನಲ್ ವೆರಿಡಿಕ್ಟ್ ಬಂದ ಆಧಾರದ ಮೇಲೆ ಆಯಾ ರಾಜ್ಯಗಳಿಗೆ ಇರ್ತಕ್ಕಂಥ ಸ್ವಾಯತ್ತತೆಯನ್ನು ಅವ್ರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ತಮಿಳುನಾಡಿನ ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ. ತಿಮ್ಮೇಗೌಡರು ಸರ್ ಕರೆಕ್ಟ್ ಆಗಿ ಹೇಳ್ತಾರೆ. ಬಟ್ ಅದ್ರ ಜೊತೆಗೇನೆ ಸರ್ ಒಂದು